ಅಮ್ಮ ಅಮ್ಮ ಏನಮ್ಮ? ತಲೆ ಬಾಚಮ್ಮ, ಸ್ಕೂಲಿಗೆ ಟೈಮ್ ಆಯ್ತು. ಸಾರಿ ಕಣಮ್ಮ, ನಾನ್ ಸ್ವಲ್ಪ ಬಿಸಿ ಇದ್ದೀನಿ. ಶಾಂತಮ್ಮನ ಕಡೆ ತಲೆ ಬಾಚಿಸ್ಕೊಮ್ಮ. ನೀ ಗುಡ್ಗಲ್ ಅಲ್ವಾ? ಶಾಂತಮ್ಮ, ಶಾಂತಮ್ಮನವ್ರೆ. ಏನಮ್ಮ? ಸ್ವಲ್ಪ ನಾನು ಅರ್ಜೆಂಟಾಗಿ ಹೊರಗೆ ಹೋಗ್ಬೇಕು. ಪೂರ್ವಿನ ಸ್ವಲ್ಪ ರೆಡಿ ಮಾಡಿ ಕಳಿಸ್. ಆಯ್ತಮ್ಮ. ಬಾರಮ್ಮ ಪೂರ್ವಿ, ಬೇಗ ಬೇಗ ತಲೆ ಬಾಚಿ ಬ್ಯಾಗ್ ಟಿಫಿನ್ ರೆಡಿ ಮಾಡಿಟ್ಟಿದ್ರಿ. ಏ ಪೂರ್ವಿ, ಪೂರ್ವಿ. ಓ ಕರಣ್ ಬಂದ್ಯಾ? ಬಾಬಾ. ನಮ್ ಡ್ಯಾಡಿ ಚೆಸ್ ತಂದಿದ್ದಾರೆ, ಇಬ್ರು ಆಡಲ್ವಾ? ವಾವ್, ಬೈಕ್ ಎಷ್ಟ್ ಚೆನ್ನಾಗಿದೆ. ಆ ಬೈಕ್ ಎಲ್ಲ ಆಮೇಲೆ ಆಡೋಣ, ಬಾರೋ ಚೆಸ್ ಆಡೋಣ. ನೀನಂಗ ಆಮೇಲೆ ಬೈಕ್ ಕೊಡ್ತೀಯ? ಹಾ ಕೊಡ್ತೀನಿ, ಬಾರೋ. ಏ ಹೋಗೋ, ನೀನೆಲ್ಲ ತಪ್ಪಾಗಿ ಆಡ್ತಿದ್ಯಾ. ನೀ ಎಲ್ಲ ತಪ್ಪಾಗಿ ಆಡ್ತಿದ್ದೀಯಾ. ಹೋಗೋ, ಆಟನು ಬೇಡ ಏನು ಬೇಡ. ಏ ನಾನೇ ಮನೆಗೆ ಬರೋಕಿಲ್ಲ. ಸಾರಿ ಕರಣ್. ಏ ನಾನೇ ಮನೆಗೆ ಬರೋಕಿಲ್ಲ, ಹೋಗೆ. ನೀನ್ ಕರೆದ್ರೂ ಬರೋಕಿಲ್ಲ. ಹೇ ಕರಣ್, ಇನ್ಮೇಲೆ ಮಾಡಲ್ಲ, ಬಾರೋ ಬಾರೋ. ಶಾಂತಮ್ಮ, ಒಂದ್ ಲೋಟ ನೀರ್ ತಗೊಂಬನ್ನಿ. ಮಮ್ಮಿ ಆ ಕರಣ್ ಇದಾನಲ್ಲ. ಅಯ್ಯೋ, ಇವತ್ತು ಟಿವಿಯಲ್ಲಿ ವಿಶೇಷವಾದ ಏನಾರ ತೋರಿಸ್ತಾರಂತಂದ್ರೆ ನಿಂದೊಂದ್ ಗೋಳು. ಹೋಗು, ಒಳಗ್ ಹೋಗು, ಆಟ ಆಡ್ಕೋ ಹೋಗು. ಶಾಂತಮ್ಮ, ಏನ್ ಮಾಡ್ತಿದ್ದೀರಾ ನೀವು? ಒಂದ್ ಚಿಕ್ಕ ಮಗುನ ನೋಡ್ಕೊಳಕ್ ಆಗಲ್ವಾ ನಿಮ್ಗೆ? ಇಲ್ಲಮ್ಮ, ಒಳಗಡೆ ಅಡಿಗೆ ಮಾಡ್ತಾ ಇದ್ದೆ. ಆ ಪಕ್ಕದ ಮನೆ ಕರಣ್ ಜೊತೆ ಇಬ್ರು ಹೊಡೆದಾಡ್ಕೊಂಡಿದ್ದಾರೆ. ಅವ್ನ ಮನೆಗ್ ಬರಲ್ಲ ಅಂತ ಇದೆ, ಅದಕ್ಕೆ ಅಳ್ತಾ ಇದ್ದಾಳೆ. ಹೋಗು, ಆಯ್ತಾ, ಕುತ್ಕೋಬೇಡ. ಒಳಗೆ ಗೊಂಬೆ ತಂದಿಟ್ಟಿದೀನಿ, ದೊಡ್ಡ ಗೊಂಬೆ ಇದೆ, ಆಟ ಆಡ್ಕೋ ಹೋಗು. ಮಮ್ಮಿ ಹಾಗಾದ್ರೆ ನಿಜಕ್ಕೂ ನನ್ ಜೊತೆ ಕರಣ್ ಆಡಕ್ ಬರಲ್ವಾ? ನೀನೇ ಅವನ ಜೊತೆ ಜಗಳ ಆಡ್ಬೇಕು. ಹೋಗು ಶಾಂತಮ್ಮ, ಕರ್ಕೊಂಡೋಗಿ. ಅಯ್ಯೋ, ನನ್ನ ಮಕ್ಕಳಂತೂ ಬೆಳೆದ್ ದೊಡ್ಡವರಾಗಿದ್ ಗೊತ್ತೇ ಆಗ್ಲಿಲ್ಲ. ಅಯ್ಯೋ, ಹೌದಾ? ನಿಮ್ದು? ನಾನಂತೂ ತುಂಬಾ ಆರಾಮಿದ್ದೇನೆ. ಡ್ಯೂಟಿಗೆ ಹೋಗೋದು ಬರೋದು, ನನ್ ಮಕ್ಕಳದೆಲ್ಲ ನನ್ ಗಂಡನೇ ನೋಡ್ಕೊತಾನೆ. ಎಷ್ಟು ನೀನು ಲಕ್ಕಿ ಅವ್ವ, ನೀನು ಭಾರಿ ಲಕ್ಕಿ ನೋಡಿ ಈ ವಿಷಯದೊಳಗ. ನನಗಂತೂ ಒಬ್ಳ ಮಗಳು ಸ್ಕೂಲ್ನಲ್ಲಿ ತುಂಬಾ ಜಾಣೆ. ಆಕಿನ್ ಟ್ಯೂಷನ್ಗೂ ಹಾಕಿಲ್ಲ, ಏನೂ ಇಲ್ಲ. ಆಕೆ ಚಿಂತೆ ಬಿಟ್ಟು ನಾನು ಆರಾಮಾಗಿದ್ದೇನೆ ನೋಡಿ. ನಾನಂತೂ ನನ್ನ ಮಕ್ಕಳನ್ನು ಹಾಸ್ಟೆಲ್ಗೆ ಹಾಕಿಬಿಟ್ಟಿದ್ದೇನೆ. ನಾನಂತೂ ಫ್ರೀ ಇದ್ದೀನಿ ಬಿಡುತ್ತ. ನೀವಂತೂ ಬಿಡ್ರಿ ಪುಣ್ಯವಂತರು. ನಂದಂತೂ ದಿನ ಇದ್ದಿದ್ದೇ ಗೋಳು. ಎಲ್ಲಾ ಪುಣ್ಯವಂತರ. ಹಂಗಾದ್ರೆ ಎಲ್ಲರೂ ಈಗಿನ ಕಾಲದ ಹೆಣ್ಮಕ್ಳಿಗಂದ್ರೆ ಮಕ್ಕಳನ್ನೆಲ್ಲ ಹಾಸ್ಟೆಲ್ಗೆ ಹಾಕಿ ಇವ್ರು ಆರಾಮ ಅದಾರ. ಅವ್ರ ಗಂಡ ನೋಡ್ರಿ, ಅಲ್ಲಿ ಅವ್ರ ಗಂಡ ನೋಡಿದ್ರೆ ಅವ್ರೇ ನೋಡ್ಕೊತಾರ. ಅವ್ರೇ ಅಷ್ಟು ಪುಣ್ಯವಂತರು. ನಿಜವಾಗ್ಲು ಈಗಿನ ಕಾಲದ ಹೆಣ್ಮಕ್ಳು ಸ್ವಲ್ಪ ಪುಣ್ಯ ಮಾಡಿದ್ದಾರೆ ಅಂತಾನೆ ಅನ್ಕೋತೀವೋ ಏನೋ ಅಲ್ವಾ? ಮಮ್ಮಿ ನನಗ್ ಬೇಜಾರು. ನನ್ ಜೊತೆ ಆಡಕ್ ಯಾರು ಇಲ್ಲ, ನೀನೇ ಬಾ ಮಮ್ಮಿ. ಏನಮ್ಮ ಪೂರ್ವಿ, ನಾನ್ ಬಿಸಿ ದಿನ, ನನ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಏನ್ ಅನ್ಕೊಳಲ್ವಾ ಅವರು? ಏ ಹೋಗ್ ಮಮ್ಮಿ, ಯಾವಾಗ ನೋಡಿದ್ರು ಬಿಸಿ ಅಂತ ಬಿಸಿಯಾಗೇ ಇರ್ತೀಯ. ನಾನು ದೊಡ್ಡವಳಾದ್ಮೇಲೆ ನಿನ್ ತರ ಬಿಸಿಯಾಗೇ ಇರ್ತೀನಿ. ನಿನ್ನ ನೋಡ್ಕೊಳ್ಳೋದಿಕ್ಕೆ ಕೆಲ್ಸದವ್ರನ್ನ ಇಟ್ಬಿಟ್ಟಿನಿ, ಹೋಗ್. ಸ್ನೇಹಿತೆಯರೇ, ದಯವಿಟ್ಟು ತುಂಬ ಬ್ಯುಸಿ ಆಗಬೇಡಿ. ಮಕ್ಕಳಿಗೆ ನಿಮ್ಮ ಮಮತೆ, ಪ್ರೀತಿ, ವಾತ್ಸಲ್ಯ ನೀಡಿ ಬೆಳೆಸಿ. ಅವರಿಗೂ ಸ್ವಲ್ಪ ಸಮಯ ನೀಡಿ. ಇಲ್ಲಾಂದರೆ ಒಂದು ದಿನ ವೃದ್ಧಾಶ್ರಮಕ್ಕೆ ಹೋಗಬೇಕಾದೀತು, ಇಲ್ಲ ಒಂಟಿತನದಿಂದ ನರಳಬೇಕಾದೀತು. ಜೋಕೆ.